ಹಲೋ ನಮಸ್ಕಾರ. ಸುಪ್ರೀಂ ಟಿವಿಗೆ ಸ್ವಾಗತ. ಶಿವಾನಂದ್ ನೀಲಣ್ಣನವರನ್ನು ಬೆಳಗಾಂ ಪೊಲೀಸರು ತಡರಾತ್ರಿ ವಶಕ್ಕೆ ಪಡೆದು ಮಾಳಮಾರುತಿ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಮಾರು 24 ಗಂಟೆಗಳ ಕಾಲ ತೀವ್ರ ವಿಚಾರಣೆ ನಡೆಸಿರುವ ಮಾಹಿತಿ ಲಭ್ಯವಾಗಿದೆ. ಈ ಬೆಳವಣಿಗೆ ಜಿಲ್ಲೆಯಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದು, ರಾಜಕೀಯ ಹಾಗೂ ಸಾರ್ವಜನಿಕ ವಲಯದಲ್ಲಿ ಕುತೂಹಲ ಹೆಚ್ಚಿಸಿದೆ. ಪೊಲೀಸ್ ಇಲಾಖೆಯ ಈ ದಿಢೀರ್ ಕ್ರಮ ಹಲವು ಪ್ರಶ್ನೆಗಳಿಗೆ ಕಾರಣವಾಗಿದ್ದು, ಪ್ರಕರಣದ ಹಿಂದಿನ ನಿಜಾಂಶ ಏನು ಎಂಬುದರ ಬಗ್ಗೆ ಜನರು ಕಾದು ನೋಡುತ್ತಿದ್ದಾರೆ. ಸಂಗ್ರಹ ಆಗಿದೆ. ಎಷ್ಟು ಕೋಟಿ ಮೊತ್ತ ಇದೆ? ಅರೆಸ್ಟ್ ನಿನ್ನೆ ಅಸಿಸ್ಟೆಂಟ್ ಕಮಿಷನರ್ ಶ್ರೀ ಶ್ರವಣ್ ನಾಯಕ್ ಶಿವಮ್ ಅಸೋಸಿಯೇಟ್ಸ್ ಬಗ್ಗೆ ಒಂದು ಎನ್ಕ್ವೈರಿ ನಡೆಸಿದ್ದಾರೆ. ಆ ಎನ್ಕ್ವೈರಿ ಆಧಾರದ ಮೇಲೆ ಇವತ್ತು ಸಂಜೆಗೆ ಒಂದು ದೂರು ನಮ್ಮ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಸಿಕ್ಕಿದ ಎವಿಡೆನ್ಸ್ ಆಧಾರದ ಮೇಲೆ ಶಿವಮ್ ಅಸೋಸಿಯೇಟ್ಸ್ದು ಪ್ರೊಪ್ರೈಟರ್ ಅವನಿಗೆ ದಸ್ತಗಿರಿ ಮಾಡಲಾಗಿದೆ, ಸೆಕ್ಯೂರ್ ಮಾಡಲಾಗಿದೆ. ಬಾಕಿ ಪ್ರೊಸೆಸ್ ಕಂಪ್ಲೀಟ್ ಮಾಡ್ತಾ ಇದೆ. ಈಗ ನಮ್ಮ ಅಧಿಕಾರಿ ಇಂಟ್ರಾಗೇಷನ್ ಮಾಡ್ತಾರೆ. ಪ್ರಿಲಿಮಿನರಿ ಎಸ್ಟಿಮೇಟ್ನಲ್ಲಿ 35,000 ಜನರಿಂದ ದುಡ್ಡು ತಗೊಂಡಿದ್ದಾನೆ. ಈಗ ನಾಳೆ ಸೀಸರ್ನಲ್ಲಿ ಏನೇನು ಸಿಗುತ್ತೆ ಅದು ಅನಾಲಿಸಿಸ್ ಮಾಡಿದ ಮೇಲೆ ಮುಂದಿನ ಕ್ರಮ ಜರುಗಿಸಲಾಗುತ್ತೆ. ಸರ್, ಈಗ ಸರ್ ಯಾವ ಆಕ್ಟ್ ಕೇಸ್ ದಾಖಲಾಗಿದೆ? ಸರ್ ಬರ್ಡ್ಸ್ ಆಕ್ಟ್ ಮತ್ತು ಬರ್ಡ್ಸ್ ಮತ್ತು ಕೆಪಿ ಆಕ್ಟ್ ದಾಖಲಾಗಿದೆ ಅಥವಾ ಯಾವ ಆಕ್ಟ್? ಈ ಕೇಸ್ KPID ಆಕ್ಟ್ ಸೆಕ್ಷನ್ ಮತ್ತು ಬರ್ಡ್ಸ್ ಆಕ್ಟ್ ಸೆಕ್ಷನ್ ಪ್ರಕಾರ ಎಷ್ಟು ಜನರಿಗೆ ಏನಿದೆ ಸರ್? ಮೇನ್ ಓನರ್ ಮತ್ತು ಅವನದು ಸಹಕಾರಿಗಳು ಯಾರು ಕೊಟ್ಟಿದ್ದು? ಎಷ್ಟು ಬಾಕಿ ಈ ವಿಚಾರದಲ್ಲಿ ನಾಳೆ DC ಮತ್ತು ನಾನು ಒಂದು ಪ್ರೆಸ್ ಬ್ರೀಫಿಂಗ್ ದೂರ ಯಾರು ಕೊಟ್ಟಿರುವಂತ? ನಮ್ಮ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸರ್ ತಾವು ವಿಚಾರಣೆ ಮಾಡಿದ್ರ ಈ ವಿಚಾರದಲ್ಲಿ ನಾಳೆ ಒಂದು ಪ್ರೆಸ್ ಬ್ರೀಫಿಂಗ್. ಯಾಕಂದ್ರೆ ಈ ಕೆಲಸ DC, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ ಎಲ್ಲ ಸೇರ್ಕೊಂಡು ನಾವು ಮಾಡಿದೀವಿ. ಇದರ ಬಗ್ಗೆ ನಾಳೆ ನಾವು ಈಗ ಸಾಕಷ್ಟು ದಾಖಲಾತಿಯಲ್ಲಿ ಕಚೇರಿನಲ್ಲಿ ಇದೆ, ಸೀಲ್ಡ್ ಮಾಡಲಾಗಿದೆ. ಈಗ ಇವರದು ಎನ್ಕ್ವೈರಿ ಮಾಡಿಕೊಂಡು ಏನೇನು ಎಲ್ಲೆಲ್ಲಿ ಇಟ್ಟಿದ್ದಾನೆ ಅದು ಪ್ರಕಾರ ಅವನ ಹೇಳಿಕೆ ಪ್ರಕಾರ ಮುಂದೆ ನಾಳೆ ಸೀಸರ್ ಮಾಡ್ತೀವಿ. ಸರ್, ಈಗ ಒಬ್ಬರಲ್ಲ ಇಬ್ಬರಲ್ಲ 35,000 ಜನರ ಠೇವಣಿ ಹಣ ಇದೆ. ಸೊ ಏನ್ ಹೇಳ್ತೀರಿ? ಯಾಕಂದ್ರೆ ಒಂದು ರಾತ್ರಿಯಲ್ಲಿ ಸಾಕಷ್ಟು ಜನ ಆತಂಕಕ್ಕೆ ಒಳಗಾಗ್ಬೋದು, ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಟಿದ್ದಾರೆ. ಈಗ ಡಿಟೇಲ್ಡ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತದೆ. ರೈಟ್ ನಾವು ಈ 30,000 ಫಿಗರ್ ಕೂಡ ಎಷ್ಟು ಕರೆಕ್ಟ್ ಇದೆ ಅದು ನೋಡಬೇಕು ನಾವು. ಅದು ಎಲ್ಲ ವಿವರವಾದ ಅನಾಲಿಸಿಸ್ ಮಾಡಿದ ಮೇಲೆನೆ ಎಷ್ಟು ಜನ ಎಷ್ಟು ದುಡ್ಡಿದೆ ಅದು ಎಲ್ಲ ಮಾಹಿತಿ ಸಿಗುತ್ತೆ. ನಾಳೆ ಮಾನ್ಯ DC ಅವರ ಜೊತೆಗೆ ನಾವೊಂದು ಬೆಳಿಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಕಚೇರಿ ಮೇಲೆ ದಾಳಿ ಆಗಿತ್ತು ಅಥವಾ ಒಂದೇ ಕಚೇರಿ ಮೇಲೆ ದಾಳಿ ಆಗಿತ್ತು ಅಂತ? 2 ಕಚೇರಿ ಮೇಲೆ. ಅಲ್ಲ, ಹುಕ್ಕೇರಿಯಲ್ಲಿನೂ ಅವರು ಕಚೇರಿ ಇದೆ, ಅವ್ರ ಮನೆಗಳು ಎಲ್ಲ ಕಡೆ ಯಾಕಂತಂದ್ರೆ ನಮ್ಗೆ ಎಷ್ಟು ಮಾಹಿತಿ ಇದೆ ಅದರ ಪ್ರಕಾರ ಕ್ರಮ ಜರುಗಿಸಲಾಗಿದೆ. ಕೇಳು ಬಂದಿದೆ ಅಂತ ಬೇರೆ ವಿಚಾರ ಇರುತ್ತೆ. ಪಕ್ಕಾ ಇನ್ಫಾರ್ಮೇಶನ್ ಮಹಾರಾಷ್ಟ್ರದಲ್ಲಿ ಇದೆ ಅಂತ ನಾವು ಕೇಳಿದ್ಮೇಲೆ ಒಂದು ಅಡ್ರೆಸ್ ಇಲ್ಲ, ಪುಣೆನಲ್ಲಿ ಕಚೇರಿ ಇದೆ ನಾವು ಚೆಕ್ ಮಾಡಿದ್ಮೇಲೆ ಒಂದು ಅಡ್ರೆಸ್ ಇಲ್ಲ. ಸೊ ಹೇಳಿಕೆ ಮೇಲೆ ಕೆಲಸ ಮಾಡೋಕ್ಕೆ ಆಗಲ್ಲ. ಏನೇನು ಮಾಹಿತಿ ಬರ್ತಾ ಇದೆ ಸಿಗ್ತಾ ಇದೆ ಅದರ ಮೇಲೆ ಕ್ರಮ ಜರುಗಿಸಲಾಗುತ್ತೆ. ನಾಳೆ ಪ್ರೆಸ್ ಕಾನ್ಫರೆನ್ಸ್ Yesterday, Assistant Commissioner Shri Shravan Nayak conducted an inquiry about the firm Shivam Associates. Based on the inquiry, today evening, one complaint was given in Maಳಮಾರುತಿ police station. A case has been booked under the sections of KPID and Birds Act. Now the owner of the firm has been secured. He will be produced to the court tomorrow.
for judicial custody, and for investigation, police custody will also be requested. Prima facie, 35,000 people have invested money with this firm. Prima facie, it is not registered with RBI or SEBI. Now, how many actually people are there, how much money has been invested, cannot be said at this stage. It needs a thorough analysis, and that too by professionals like chartered accountants and technical analysis. Once that is there, then only conclusively it can be said how much fraud has happened in this whole matter. Thank you. Sir, any investors contacted you or No. approached any complaint? No, so far we have not received any complaint from the public. ಇನ್ನಷ್ಟು ಮಹತ್ವದ ಮಾಹಿತಿ ಹೊರಬರುವ ಸಾಧ್ಯತೆ ಇದ್ದು ಮುಂದಿನ ಬೆಳವಣಿಗೆಗಳ ಮೇಲೆ ಎಲ್ಲರ ಗಮನ ನೆಟ್ಟಿದೆ. ವರದಿ ದಯಾನಂದ ಕಿರುಳೆ, ಸ್ವಚ್ಛ ಸಮಾಜಕ್ಕೆ ನೋಡ್ತಾ ಇರಿ ಸುಪ್ರೀಂ ಟಿವಿ.